ಸಾಮಾಜಿಕ ಕಳಕಳಿಯ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇನು ಅಂತಂದ್ರೆ, ಹಲವು ವರದಿಗಳನ್ನು ಈ ರೀತಿಯಾಗಿ ಪ್ರಸಾರ ಮಾಡಿದಾಗ ಅದಕ್ಕೆ ತಕ್ಕಂತೆ ಬೆಂಬಲವೂ ಕೂಡ ಸಿಕ್ಕಿದೆ. ಈಗ ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ಏನು ಅಂತಂದ್ರೆ, ಮಹದೇಶ್ವರ ಬೆಟ್ಟದಲ್ಲಿ ಡೋಲಿಯಲ್ಲಿ ರೋಗಿಗಳನ್ನ ಸಾಗಾಟ ಮಾಡ್ತಾ ಇದ್ರಲ್ಲ, ಸೊ ನಾವೆಲ್ಲ ವರದಿ ಪ್ರಸಾರ ಮಾಡಿದ ನಂತರ ಈಗ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಎಚ್ಚೆತ್ತುಕೊಂಡಿದೆ. 18 ಲಕ್ಷ ರೂಪಾಯಿ ವೆಚ್ಚದ ಆಂಬ್ಯುಲೆನ್ಸ್ ಅನ್ನ ಈಗ ಹಸ್ತಾಂತರವನ್ನ ಮಾಡಿದೆ. ಸೊ ಬೆಟ್ಟ ಗುಡ್ಡ ಕಲ್ಲು ಮುಳ್ಳು ಹಳ್ಳ ಕೊಳ್ಳಗಳ ಹಾದಿಯಲ್ಲಿ ಸಾಗುವ ಸಾಮರ್ಥ್ಯದ ಆಂಬ್ಯುಲೆನ್ಸ್ ಅದು. ಸೊ ಪಬ್ಲಿಕ್ ಟಿವಿಗೆ ಈಗ ಧನ್ಯವಾದವನ್ನು ತಿಳಿಸಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆರೋಗ್ಯ ಹದಗೆಟ್ಟರೆ ಅಲ್ಲಿಯ ಜನರನ್ನು ಒಂದು ಡೋಲಿಯ ಮುಖಾಂತರವೇ ಒಂದು ಸ್ಥಳಾಂತರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಿರ್ಮಾಣವಾಗಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 18ಕ್ಕೂ ಹೆಚ್ಚು ಗ್ರಾಮಗಳು ಬರ್ತವೆ. ಎಲ್ಲ ಗ್ರಾಮಗಳು ಕೂಡ ಜನರ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು. ಹಿನ್ನೆಲೆಯಲ್ಲಿ ಇದೀಗ ಮಲೆ ಮಹದೇಶ್ವರ ಒಂದು ಪ್ರಾಧಿಕಾರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಮತ್ತು ಆ ಜನರಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇದೀಗಾಗಲೇ ಒಂದು ಮಿನಿ ಆಂಬ್ಯುಲೆನ್ಸನ್ನು ಕೂಡ ರೆಡಿಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಆಂಬ್ಯುಲೆನ್ಸ್ 24 ಗಂಟೆಗಳ ಒಂದು ಸೇವೆಯನ್ನು ಕೂಡ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇದೀಗ ಈ ಆಂಬ್ಯುಲೆನ್ಸನ್ನು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಕಾಡಂಚಿನ ಜನರು ನಿಜಕ್ಕೂ ಕೂಡ ಆರೋಗ್ಯ ಹದಗೆಟ್ಟಂಥ ಸಂದರ್ಭದಲ್ಲಿ ಅವರನ್ನು ಅಲ್ಲಿಂದ ಒತ್ತು ತರೋದೇ ಒಂದು ದೊಡ್ಡ ಸಾಹಸ ಆಗಿತ್ತು ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಜನರು ಅಂದರೆ 10 ಕಿಲೋಮೀಟ್ರ್ 15 ಕಿಲೋಮೀಟ್ರಷ್ಟು ದೂರದಿಂದ ಕೂಡ ಒಂದು ನಡ್ಕೊಂಡೇ ಬರ್ತಾಯಿದ್ರು. ಮತ್ತು ದೊಡ್ಡಾಣೆ ಮೆಂದಾರೆ ಈ ಗ್ರಾಮಗಳ ಪ್ರದೇಶಗಳ ಜನರ ಕಷ್ಟ ಅಂತೂ ಏಳದ ತೀರ ಆಗಿತ್ತು ಅಂತ ಹೇಳ್ಬೋದು. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಭಾಳ ವರ್ಷಗಳಿಂದ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿಕೊಂಡು ಬರ್ತಾನೆ ಇದೆ ಅಂತ ಹೇಳ್ಬೋದು. ಇದೀಗ ಇದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸಕ್ಕೆ ಈಗ ಮಲೆ ಮಹದೇಶ್ವರ ಪ್ರಾಧಿಕಾರ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದ್ರ ಮೂಲಕವಾಗಿ ಈಗಾಗಲೇ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೀಗ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿ ರಘು ನಮ್ಮೊಟ್ಟಿಗಿದ್ದಾರೆ. ನಾನು ಅವನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪಬ್ಲಿಕ್ ಟಿವಿಲಿ ನಿರಂತರವಾಗಿ ಈ ಬಗ್ಗೆ ವರದಿ ಪ್ರಸಾರ ಮಾಡಿದ್ದು, ಈಗ ಎಚ್ಚೆತ್ತುಕೊಂಡಿದ್ದೀರಾ, ಒಂದು ಆಂಬ್ಯುಲೆನ್ಸನ್ನು ಕೊಡುಗೆಯಾಗಿ ಕೂಡ ಕೊಡ್ತಾ ಇದ್ದೀರಾ, ಎಷ್ಟು ಖರ್ಚಾಗಿದೆ ಮತ್ತು ಹೇಗೆಲ್ಲ ಇದು ಸೇವೆಯನ್ನು ನೀಡುತ್ತೆ? ಈಗ ಇದನ್ನು ಮೊದಲನೇದಾಗಿ ನಾವು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತೀವಿ. ನಾವು ಪ್ರಾಧಿಕಾರದ ಅನುಮೋದನೆಯೊಂದಿಗೆ ಸುಮಾರು 18.5 ಲಕ್ಷವನ್ನು ಖರ್ಚು ಮಾಡಿ ಏನು ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಏನು ಅನುಕೂಲ ಆಗಬೇಕು ಅಂಥ ಒಂದು ವಿಶೇಷವಾದ ಗೂರ್ಖಾ ವೆಹಿಕಲ್ ಫೋರ್ಸ್ ಕಂಪನಿಯಿಂದ ತಯಾರಿಸಿರ್ತಕ್ಕಂಥ ವಿಶೇಷ ಒಂದು ಆಂಬುಲೆನ್ಸ್ ಇದು. ಇಲ್ಲಿನ ಕಾಡಂಚಿನ ಗ್ರಾಮಸ್ಥರಿಗೆ ಸುಮಾರು 18 ಹಳ್ಳಿಗಳಿದೆ.